ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವರ್ಲ್ಡ್ ಟಿವಿ ಚಾನಲ್‌ಗೆ. ಇವತ್ತಿನ ಸುದ್ದಿ ಬಂದು ನನ್ನ ಯೂಟ್ಯೂಬ್ ಕವರಿಂಗ್ ಪೇಜ್ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗಿರುತ್ತೆ. ಇದು ಕೂಡ ಬಿಗ್ ಬಾಸ್ ಸೀಸನ್ 11ರ ಸುದ್ದಿ ಅಂತ. ಇವಾಗ ನಾನು ನನ್ನ ಬಾಯಲ್ಲಿ ಹೇಳೋದು ನನ್ನ ಕರ್ತವ್ಯ. ಸೊ ಬಿಗ್ ಬಾಸ್ ಸೀಸನ್ 11ರ ಪ್ರೊಮೋ ಫೋಟೋ ಆಗಿರೋದು, ಒಂದೆರಡು ಫೋಟೋ ಕೂಡ ಲಿಂಕ್ಸ್ ರಿಲೀಸ್ ಆಗಿರುವಂಥದ್ದು, ಮತ್ತೆ ನಿರೂಪಣೆ ಮಾಡ್ತಾ ಇರುವಂಥದ್ದು ಯಾರು ಅನ್ನೋದು ಕೂಡ ನಮ್ಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ಇನ್ನು ಯಾರ್ಯಾರು ಅಭ್ಯರ್ಥಿಗಳು, ಸ್ಪರ್ಧಿಗಳ ಲೀಸ್ಟ್ ಯಾರ್ಯಾರು ಅನ್ನೋದು ಕೂಡ ನಮಗೆ ಮಾಹಿತಿಯಲ್ಲಿ ಸಿಕ್ಕಿರುವಂಥದ್ದು. ಯಾರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ. ಅವಾಗ ನಿಮಗೆ ಬಿಗ್ ಬಾಸಲ್ಲಿ ಯಾರ್ಯಾರು ಸ್ಪರ್ಧಿಗಳು ಬರ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಹಂಗೆ ವಿಡಿಯೋ ನೋಡಿ ಸುಮ್ಮನೆ ಹೋಗಬೇಡಿ ಕಣ್ರಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ವಿಡಿಯೋ ಮುಂದುವರಿಸ್ತೀನಿ. ಈಗ ಬಿಗ್ ಬಾಸ್‌ನಲ್ಲಿ ಯಾವ ತಿಂಗಳಲ್ಲಿ ಬರ್ತಿದೆ ಅಂತ ಅಂದರೆ, ಈಗೀಗ ಇಲ್ಲಿ ಅಧಿಕೃತ ಮಾಹಿತಿ ಇಲ್ಲಿ ನಮಗೆ ಸಿಗ್ತಿಲ್ಲ. ಆದರೆ ಅಕ್ಟೋಬರ್ ತಿಂಗಳಲ್ಲಿ 3ನೇ ವಾರದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಬರ್ತಿದೆ. ಶೋ ಆರಂಭವಾಗಬೇಕು ಅನ್ನೋದು ಎನ್ನಲಾಗಿದೆ. ಮತ್ತು ಈ ಬಗೆಯಾಗಿ ಯಾವ ವಾಹಿನಿ ಕೂಡ ಇದರಲ್ಲಿ ಅಧಿಕೃತ ಮಾಹಿತಿ ನಮಗೆ ಕೊಟ್ಟಿಲ್ಲ. ಅಂದಾಗ ಈ ಶೋನಲ್ಲಿ ಕಿಚ್ಚ ಸುದೀಪ್ ಅವರು ಅಥವಾ ನಿರೂಪಣೆ ಮಾಡ್ತಿಲ್ಲ ಅನ್ನೋ ಕೂಡ ಸುದ್ದಿ ಕೇಳ್ದ ಬರ್ತಾ ಇತ್ತು. ರಿಷಬ್ ಶೆಟ್ಟಿ ಅಥವಾ ರಮೇಶ್ ಅರವಿಂದ್ ಅವರು ನಿರೂಪಣೆ ಮಾಡ್ತಾರೆ ಅನ್ನೋದು ಇಲ್ಲಿ ಹೇಳಲಾಗ್ತಿತ್ತು. ಬಟ್ ಆದರೆ ಇತ್ತೀಚೆಗಷ್ಟೇ ಆಗಸ್ಟ್ 12ರಲ್ಲಿ ಹೈದರಾಬಾದಿಗೆ ತೆರಳಿದ್ದ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ 11ರ ಶೂಟಿಂಗ್ ಕೂಡ ಮುಗಿಸಿ ಹೈದರಾಬಾದಿಂದ ಬಂದಿದ್ದಾರೆ. ಆದ್ದರಿಂದ ಈ ನಿರೂಪಣೆ ಮಾಡ್ತಾ ಇರುವಂಥದ್ದು ಬಿಗ್ ಬಾಸ್ ಸೀಸನ್ 11ರ ನಿರೂಪಣೆ ಮಾಡ್ತಾ ಇರುವಂಥದ್ದು ಕಿಚ್ಚ ಸುದೀಪ್ ಅವರೇ ಅನ್ನೋದು ನಮಗೆ ಮಾಹಿತಿ ಗೊತ್ತಾಗಿರುವಂಥದ್ದು. ಈ ಶೂಟಿಂಗ್ 2 ಫೋಟೋ ಕೂಡ ಲಿಂಕ್ ಈಗ ಆಲ್ರೆಡಿ ಬಿಡುಗಡೆ ಆಗಿರೋವಂಥದ್ದು. ನಿಮಗೆ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನೋಡ್ಬೋದು. ಮತ್ತು ಹೀಗಾಗಿ ಈ ಬಾರಿ ಸುದೀಪ್ ಅವರೇ ಕೂಡ ಈ ಶೋನ ನಿರೂಪಣೆ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಈ ಶೋನಲ್ಲಿ ಭಾಗವಹಿಸುವ ಒಂದಿಷ್ಟು ಸ್ಪರ್ಧಿಗಳ ಹೆಸರು ಕೂಡ ಇಲ್ಲಿ ಬರುತ್ತದೆ. ಆದರೆ ಇದು ಅಧಿಕೃತವಲ್ಲ, ಇನ್ನೂ ಕೂಡ ಅಧಿಕೃತವಾಗಿಲ್ಲ. ಬಟ್ ಇವರೇ ಕೂಡ ಇದರಲ್ಲಿ ಬರ್ಬೋದು ಎನ್ನೋ ಮಾಹಿತಿ ಇದೆ. ಇನ್ನು ವಾಹಿನಿ ಭರ್ಜರಿಯಾಗಿ ತಯಾರಿ ನಡೆಸ್ತಾ ಇದೆ ದೊಡ್ಡ ಮನೆ ಶೋಗೋಸ್ಕರ. ಮತ್ತು ಸುಮಾರು 300 ಜನರಕ್ಕಿಂತ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ ಈ ಬಿಗ್ ಬಾಸ್ ಮನೆಗೋಸ್ಕರ. ಮತ್ತು ಒಟ್ಟಿನಲ್ಲಿ ಕಳೆದ ಬಾರಿ TRPಗೋಸ್ಕರ ಕಮಲ್ ಮಾಡಿದಂದರೆ ತುಂಬ ಜಾದೂ ನಡೆಸಿದಂತಹ ರಿಯಾಲಿಟಿ ಶೋ ಈ ಬಾರಿ ಕೂಡ ಯಾವ ರೀತಿ ಕುತೂಹಲ ಮೂಡ್ತಿದೆ, ಶುರುವಾಗೋದು ಯಾವಾಗ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಿರೋವಂಥದ್ದು. ಈ ಸ್ಪರ್ಧಿಗಳ ಲಿಸ್ಟ್ ಏನಿದೆ, ಈ ಲಿಸ್ಟಲ್ಲಿ ಕೂಡ ಇವು ಬರುವಂಥದ್ದು ಇದು. ಬಟ್ ವಾಹಿನಿಗಳು ಹೇಳ್ತಿಲ್ಲ, ಬಟ್ ಇವರೇ ಬಂದೇ ಬರ್ತಾರೆ ಅನ್ನೋದು ಮಾಹಿತಿ ನಮಗಿದೆ. ಬಟ್ ನಾವು ಅಧಿಕೃತವಾಗಿ ಹೇಳುವಂಥದ್ದಿಲ್ಲ. ಆದ್ದರಿಂದ ನಾವು ಇವರೇ ಬರ್ಬೋದು ಕೂಡ ಅನ್ನೋದು ನಮಗೆ ಹೇಳುವಂಥದ್ದು. ಮತ್ತು ಯಾರೆಲ್ಲ ಕಂಟೆಸ್ಟರ್ ಈ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಬರ್ತಾರೆ, ಯಾವ್ಯಾವ ಇರ್ಬೋದು ಅವರು, ಆಲ್ಮೋಸ್ಟ್ ಎಲ್ಲ ಮುಗ್ದೋಗಿದ್ದಾರೆ. ಈಗ ಇತ್ತೀಚಿನ ಕಂಟೆಸ್ಟೆಂಟ್, ಅದು ಫೇಮಸ್ ಆಗಿರೋ ಕಂಟೆಸ್ಟೆಂಟೇ ಕೂಡ ಇಲ್ಲಿ ಬರಬೇಕಾಗಿರುವಂಥ ವಿಷಯ. ಅವರು ಯಾರ್ಯಾರು ಇದ್ದಾರೆ ಅನ್ನೋದು ನಿಮಗೆ ಕುತೂಹಲ ಇದ್ದರೆ ಖಂಡಿತವಾಗೂ ನನ್ನ ವಿಡಿಯೋ ಕಂಪ್ಲೀಟಾಗಿ ನೋಡಬೇಕು ನೀವು. ಇನ್ನು ಈ ಬಿಗ್ ಬಾಸ್ ಸೀಸನ್ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂತ ಅಂದ್ಬಿಟ್ಟು, ಆದರೆ ಈಗ ಆಗಸ್ಟ್ ತಿಂಗಳಲ್ಲಿ 3ನೇ ವಾರಕ್ಕೆ ಹೋಗಿದೆ. ಯಾಕಂದರೆ ಬಿಗ್ ಬಾಸ್ ಮನೆನ ನಾವು ಅಚ್ಚುಕಟ್ಟಾಗಿ ಇನ್ನು ಯಾವ್ಯಾವ ರೀತಿ ವಿನಿಮಯ ಮಾಡ್ತಿದ್ದಾರೆ ಅನ್ನೋದು ನಾವು ತಿಳ್ಕೊಬೇಕಲ್ವ. ಆ ರೀತಿಯಾಗಿ ಜಾಸ್ತಿ ಕುಯ್ತಾ ಇದ್ದೀನಿ ಅನ್ಕೋಬೇಡಿ. ಯಾಕಂದರೆ ನಾವು ಸ್ಪರ್ಧಿಗಳ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನೀವು ಒಂದಿಷ್ಟಿತ್ತು ತಿಳ್ಕೊಬೇಕಾಗಿದೆ. ಬಿಗ್ ಬಾಸ್ ಸೀಸನ್ ಈ ಸತಿ ಯಾವ ರೀತಿ ಮೂಡಿ ಬರ್ತಿದೆ ಅನ್ನೋಕ್ಕೋಸ್ಕರ ನಾನು ಈ ಮಾಹಿತಿಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವಾಗ ಬನ್ನಿ, ನಿಮಗೆ ಬೋರ್ ಮಾಡಿಸಲ್ಲ, ಕಂಟೆಸ್ಟೆಂಟ್ ಯಾರು ಅಂತ ನಿಮಗೆ ರಿವೀಲ್ ಮಾಡಿಬಿಡ್ತೀವಿ. ಸೊ ರಾಘವೇಂದ್ರ ಇವರು ಮಜಾ ಭಾರತ ಮತ್ತು ಗಿಚ್ಚಿಗಿಲಿ ಶೋನಲ್ಲಿ ಖ್ಯಾತರಾಗಿ ಮತ್ತು ರಾಗಿಣಿ ಎಂದೇ ಇವ್ರು ಕರೆಸ್ಕೊಂತಿದ್ರು. ಮತ್ತು ಈ ಮಜಾ ಭಾರತದಲ್ಲಿ ಇವರು ಕೂಡ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಅನ್ನೋದು ಮಾಹಿತಿ. ಇನ್ನು ಅಶ್ವಿನಿ ಗೌಡ ಕೂಡ ಕನ್ನಡದಲ್ಲಿ ಅನೇಕ ಸೀರಿಯಲ್‌ನ ಮಾಡಿದ್ದಾರೆ ಮತ್ತು ಸಿನಿಮಾ ನಟಿಯರು ನಟಿಸಿದ್ದಾರೆ. ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕೂಡ ಇವರು ಗುರುತಿಸಿಕೊಂಡಿರುವಂಥದ್ದು. ಇನ್ನು ಪ್ರಜ್ವಲ್ ನಾರಾಯಣ ಕೂಡ ಎಸ್ ನಾರಾಯಣ ಅವರ ಮಗ ಇವರು. ಇವರು ಕೂಡ ಈ ಕನ್ನಡ ಶೋನಲ್ಲಿ ಬರ್ತಾ ಇರುವಂಥದ್ದು. ಮತ್ತು ಕನ್ನಡ ಸಿರಿ ಅನ್ನೋ ಚಾನಲ್‌ನಲ್ಲಿ ಇವರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಒಂದು ಸೀರಿಯಲ್‌ನಲ್ಲಿ. ಆ ಸೀರಿಯಲ್ ಹೆಸರು ನನಗೆ ಗೊತ್ತಿಲ್ಲ. ಬಟ್ ಇವರು ಕೂಡ ಈ ಬಿಗ್ ಬಾಸ್ ಸೀಸನ್ 11ರ ಶೋಗೆ ಬರ್ತಾ ಇದ್ದಾರೆ. ಇನ್ನು ಶಮಿತಾ ಗೌಡ ಅವರು ಕೂಡ, ಗೀತಾ ಧಾರಾವಾಹಿಯಲ್ಲಿ ನಟಿಸಿದ ಶಮಿತಾ ಗೌಡ ಅವರು ಕೂಡ
ಈ ಬಿಗ್ ಬಾಸ್ ಸೀಸನ್ನಲ್ಲಿ ಬರ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಕೂಡ ಇವರು ಕಾಣಿಸ್ಕೊಳ್ತಾ ಇದ್ದಾರೆ. ಇವರು ಕೂಡ ಬರ್ತಾ ಇದ್ದಾರೆ. ಇನ್ನ 6ನೇ ಸ್ಪರ್ಧಿ ಅಂದ್ರೆ ಪಾರು. ಪಾರು ಧಾರಾವಾಹಿಯ ನಟಿ ಮೋಕ್ಷ ಪೈ ಕೂಡ ಈ ಬಿಗ್ ಬಾಸ್ ಸೀಸನ್ನಲ್ಲಿ ಬರ್ತಾ ಇದ್ದಾರೆ. ಮೋಕ್ಷ ಅವರು ತಮಿಳಲ್ಲೂ ಕೂಡ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ. ಬಟ್ ಇವಾಗ ಬಿಗ್ ಬಾಸ್ ಬರುವಂತಹ ಯೋಚನೆ ಕೂಡ ಮಾಡಿದ್ದಾರೆ. ಇನ್ನ ವರ್ಷ ಕಾವ್ಯವರು ನಿಮ್ಗೆ ಗೊತ್ತೇ ಇದೆ. ಬಿಗ್ ಬಾಸ್‌ನ ಆಫರ್ ಕೂಡ ಬಂದಿದ್ರು ಇವ್ರು ಯೂಟ್ಯೂಬರು. ಇವರ ಬಗ್ಗೆ ಮುಂದೆ ನಾನು ಹೇಳ್ತೀನಿ ಇನ್ನ ಯಾರ ಫೋಟೋಗೆ. ಸೊ ಇವರು ಕೂಡ ಬಿಗ್ ಬಾಸ್ ಆಫರ್ ಬಂದ್ರೆ ಖಂಡಿತವಾಗ್ಲೂ ಹೋಗ್ತೀನಿ ಅಂದಿದ್ರು. ಈ ಸತಿ ಕೂಡ ಇವ್ರಿಗೆ ಆಫರ್ ಬಂದಿರುವಂಥದ್ದು. ಇವರು ಕೂಡ ಬಿಗ್ ಬಾಸ್‌ಗೆ ಬರ್ತಾ ಇರುವಂತ ವಿಷಯ ಕೇಳಿ ಬರ್ತಾ ಇದೆ. ಇನ್ನ ಗೌತಮಿ ಜವಾನ್ ಕೂಡ ಸತ್ಯ ಧಾರಾವಾಹಿ ಮುಗಿಸಿ ಯಾವುದೇ ಧಾರಾವಾಹಿ ನಟಿಸ್ತಾ ಇಲ್ಲ ಇವಾಗ. ರಿಯಾಲಿಟಿ ಶೋ ಕೂಡ ಭಾಗವಹಿಸ್ತಿಲ್ಲ. ಇವರು ಕೂಡ ಬಿಗ್ ಬಾಸ್ ಆಫರ್ ಸ್ವೀಕಾರ ಮಾಡಿದ್ದಾರೆ ಅನ್ನೋ ಕೇಳಿ ಬರ್ತಾ ಇದೆ. ಇದು ಕೇಳಿ ಬರ್ತಾ ಇದೆ ಅನ್ನೋದಲ್ಲ, ಬಂದೇ ಬರ್ತಾರೆ ಈ ಕಂಟೆಸ್ಟೆಂಟ್. ಸದ್ಯ ಸೀರಿಯಲಲ್ಲಿ ಆಕ್ಟಿಂಗ್ ಮಾಡಿರೋ ಈಗ ಬಿಗ್ ಬಾಸ್ ಕೂಡ ಬರ್ತಿದ್ದಾರೆ. ಹಾಗೆ ಫೇಮಸ್ ಕೂಡ ಆಗ್ತಾರೆ, ಹಾಗೆ ಮಾಡ್ತಾರೆ ಅನ್ನೋದು ನಮ್ಮ ಅನಿಸಿಕೆ. ಇನ್ನ ಕೃತಿಕಾ ನಾಗ್ ಇವರು ಕೂಡ ಕಾವೇರಿ ಕನ್ನಡ ಮೀಡಿಯಂನ ಧಾರಾವಾಹಿ ಆಕ್ಟಿಂಗ್ ಮಾಡಿದ್ರು. ಮುಂಚೆಗೆ ಅಗ್ನಿಸಾಕ್ಷಿಯಲ್ಲಿ ಕೂಡ ತಂಗಿಯಾಗಿ ನಟನೆ ಮಾಡ್ತಿದ್ರು. ಇವಾಗ ಕಾವೇರಿ ಕನ್ನಡ ಮೀಡಿಯಂ ತೊರೆದಿದ್ದಾರೆ. ಮತ್ತೆ ಶೂಟಿಂಗು ಇನ್ನ ಈ ಶೋಗೂ ಕೂಡ ಬರ್ತಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇರುವಂತದ್ದು. ಇನ್ನ ಚೇತನ್ ಚಂದ್ರ ಅವರು ಕೂಡ ಯಾವುದೇ ಸಿನಿಮಾದಲ್ಲೂ ಧಾರಾವಾಹಿ ನಟಿಸ್ತಾ ಇಲ್ಲ. ಈ ಶೋನಲ್ಲಿ ಬಿಗ್ ಬಾಸ್ ನಲ್ಲಿ ಬರುವ ಮಾಹಿತಿ ಇದೆ. ಬಂದೇ ಬರ್ತಾರೆ. ಮಾಹಿತಿ ಎಲ್ಲ ಇದು ಬರ್ತಾರೆ ಅನ್ನೋದು. ಇನ್ನ ಇವರ ಬಗ್ಗೆ ನಾನು ಇವ್ರನ್ನ ಸಡನ್ ಆಗಿ ನೋಡಿ ಕನ್ನಡ ಸೀರಿಯಲ್ ಅನ್ಕೊಂಡೆ. ಇನ್ನೊಬ್ರು ಚಂದ್ರಪ್ರಭ, ಹಾಸ್ಯ ನಟ ಮತ್ತೆ ಚಂದ್ರಪ್ರಭ ಅವರು ಕೂಡ ಈ ಸತಿ ಬಿಗ್ ಬಾಸ್ ಶೋಗೆ ಬರ್ತಾ ಇರುವಂತದ್ದು. ಇನ್ನ ತ್ರಿವಿಕ್ರಮ್ ಕೂಡ ಹಿಂದಿ ಸೀಸನ್ ನಲ್ಲಿ ಬಿಗ್ ಬಾಸ್ ನನ್ನ ಕರೆದಿದ್ರು, ಆಫರ್ ಕೊಟ್ಟಿದ್ರು ಅಂತ. ಈ ಬಾರಿಯೂ ಕೂಡ ಇವರು ಚಾನ್ಸ್ ಇದೆ ಎನ್ನಲಾಗ್ತಿದೆ. ಇನ್ನ ಯಾರಪ್ಪ ಏನೋ ವರುಣ್ ಆರಾಧ್ಯ ಕೂಡ ಬರ್ತಾ ಇರುವಂತ ಬೃಂದಾವನ ಸೀರಿಯಲ್ ಮತ್ತೆ ರೀಲ್ಸ್ ಕಡೆ ಮತ್ತೆ ವರ್ಷ ಕಾವ್ಯವರಿ ಅವರ ಎಕ್ಸ್ ಲವರ್ ಇವರಿಬ್ರು ಕೂಡ ಈ ಶೋಗೆ ಬರ್ತಾ ಇರುವಂತದ್ದು. ಮತ್ತೆ ಸಿನಿಮಾ ಆಫರ್ ಇದೆ, ಬರ್ತಾರ ಎಂಬುದು ಅನ್ನೋ ಡೌಟ್ ಇದೆ ಅಂತೆ. ಇನ್ನ ತರುಣ್ ಚಂದ್ರ ಕೂಡ ಸಿನಿಮಾ ರಂಗದಲ್ಲಿ ಇತ್ತೀಚೆಗೆ ದೂರ ಉಳಿದಿದ್ದಾರೆ. ಇವರು ಕೂಡ ಶೋಗೆ ಬರ್ತಾ ಇರುವಂತ ಮಾಹಿತಿ ಇದೆ ನಮ್ಗೆ. ಬರ್ಲಿ, ದೂರ ಉಳಿದಿದ್ರೆ ಇನ್ನು ಬಿಗ್ ಬಾಸ್ ಸೀಸನ್ಗೆ ಅಂತ ಅನ್ಬೋದು. ಇನ್ನ ಆಕಾಶ್ ಇವರು ಕೆಂಡಸಂತಿಪಿಗೆ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ರು. ಮತ್ತೆ ಮುಕ್ತಾಯ ಆಗಲಿದ್ರು ಎಂದು ಹೇಳಲಾಗ್ತದೆ. ಈ ನಾಯಕ ಕೂಡ ಬಿಗ್ ಬಾಸ್ಗೆ ಬರ್ತಾ ಇರುವಂತದ್ದು. ಇನ್ನ ಅಮಿತಾ ಸದಾಶಿವ ಕೂಡ ಒಲವೇ ನಿಲ್ದಾಣದಲ್ಲಿ ಧಾರಾವಾಹಿ ನಟಿಸಿದ್ದು. ಇವರು ಕೂಡ ಈ ಸಾಧ್ಯತೆ ಅಂದ್ರೆ ಬಂದೇ ಬರ್ತಾರೆ ಬಿಗ್ ಬಾಸ್ಗೆ. ಒಲವಿನ ನಿಲ್ದಾಣ ಅನ್ನೋ ಸೀರಿಯಲ್ ಬರ್ತಾರೆ ಅನ್ನೋದು. ಇನ್ನ ರೀಲ್ಸ್ ನ ರಾಣಿ ಅಂತಾನೆ ಹೇಳ್ಬೋದು. ರೀಲ್ಸ್ ರೇಷ್ಮಾ ಅವರು ಕೂಡ ಗಿಚ್ಚಗಿಲಿಯಲ್ಲಿ ಈಗ ಶೋನಲ್ಲಿ ಸ್ಪರ್ಧೆ ಆಗಿದ್ದಾರೆ. ಇವರು ಕೂಡ ಬಿಗ್ ಬಾಸ್ ಸೀಸನ್ಗೆ ಬರ್ತಾ ಇರುವಂತ ಮಾಹಿತಿ ಕೇಳಿ ಬರ್ತಾ ಇದೆ. ಬರ್ಲಿ, ನಮಗೂ ಕೂಡ ಖುಷಿ. ಯೂಟ್ಯೂಬರ್ ಆಗಿ ಬಂದ್ರೆ ನಮಗೂ ಕೂಡ ಖುಷಿ ಆಗುವಂಥದ್ದು. ಇನ್ನ ಶಶಿಧರ್ ಇವರೊಬ್ಬ ಯೂಟ್ಯೂಬರ್, ಅವರು ಕೂಡ ಈ ಸಿನಿಮಾ ಅಂತ ಶೋಗೆ ಬರ್ತಾ ಇರುವಂಥದ್ದು. ಇವ್ರ ಬಗ್ಗೆ ಇವತ್ತೇ ನಾನು ಕೇಳ್ತಾ ಇರುವಂಥದ್ದು, ನೋಡಿಲ್ಲ ನಾನು. ಇವರು ಕೂಡ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ತನ್ವಿ ಬಾಲರಾಜ್ ಅವರು ಕೂಡ ಅಂತರ್ಪಟ ಧಾರಾವಾಹಿ ಮುಕ್ತಾಯ ಆಗಲಿದ್ದು ಮತ್ತೆ ಈ ಧಾರಾವಾಹಿ ನಾಯಕಿ ತನ್ವಿ ಬಾಲರಾಜ್ ಕೂಡ ಬರ್ತಾ ಇದ್ದಾರೆ. ಇನ್ನೀಗ ಬ್ಯೂಟಿ ಕ್ವೀನ್ ಅನ್ಬೋದು ಆಶಾ ಭಟ್ ಅವರು ಕಳೆದ ಕೆಲ ಸೀಸನ್ ನಲ್ಲಿ ಆಶಾ ಭಟ್ ಅವರು ಶೋಗೆ ಇರಲಿದ್ದಾರೆ ಎಂದು ಹೇಳಲಾಗ್ತಿದೆ. ಈಗ ಇತ್ತೀಚೆಗಷ್ಟೇ ಜಿ ವಾಹಿನಿಯಲ್ಲಿ ಬರುತ್ತಿರುವಂತ ಕಾಮಿಡಿ ಕಿಲಾಡಿ ಒಳಗೆ ಇವರು ಬರ್ತಾ ಇದ್ದಾರೆ. ಈಗ ಬಿಗ್ ಬಾಸ್ ಶೋಗೂ ಬರ್ತಾ ಇರೋ ಅನ್ನೋದು ಮಾಹಿತಿ ಕೇಳಿ ಬರ್ತಾ ಇದ್ದಾರೆ. ಇಷ್ಟು 20 ಸ್ಪರ್ಧಿಗಳ ಬಿಗ್ ಬಾಸ್ ಸೀಸನ್ಗೆ ಬರ್ತಾ ಇರುವಂತ ಮಾಹಿತಿ ಇದು. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಆಗಿ, ಮತ್ತೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ನೀವು ಸಬ್ಸ್ಕ್ರೈಬ್ ಆಗಲೇಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹ್ಯಾವ್ ಎ ಗುಡ್ ಡೇ.